ಹಾಯ್ ವೆಲ್ಕಮ್ ಟು ವೈಷ್ಣವಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೇಕ್ರಿಲಿ ಸಿಗೋ ಚಿಕ್ಕ ಚಿಕ್ಕ ಕೋಡ್ಬಳೆ ಬೆಳಗ್ಗೆ ಹಾಕೊಂಡು ತಿಂತಿದ್ವಲ್ಲ, ಆ ಥರ ಕೋಡ್ಬಳೆ ಮನೇಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೇಕ್ರಿಲಿ ತಿಂದ ಟೇಸ್ಟೇ ಬರುತ್ತೆ. ಅದರಲ್ಲಿ ಯಾವ ಡಿಫ್ರೆನ್ಸು ಒಂದ್ಸಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ. ಲೇಟ್ ಮಾಡಿದೆ ಅದಕ್ಕೆ ಏನೇನು ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ, ಬೇಗ ನೋಡಿ ಕಲ್ತ್ಕೊಳ್ಳಿ. 1 ಬಟ್ಲು ಮೈದಾ ಹಿಟ್ಟು, 1 ಬಟ್ಲು ಮೈದಾ ಹಿಟ್ಟಿಗೆ 1.5 ಬಟ್ಲು ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ ಅಂತೀವಲ್ಲ ಆ ರವೆ, 1 ಬಟ್ಲು ಮನೇಲೇ ಮಾಡಿರೋ ಅಕ್ಕಿ ಹಸಿಟ್ಟು. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು. ಈಗ ಮೊದಲು ಒಂದು ಬೌಲ್ ತೊಗೊಂಡು ಆ ಬೌಲ್ಗೆ ನಾವು ತೊಗೊಂಡಿರೋ ಮೈದಾ ಹಿಟ್ಟು, ಅದ್ರ ಜೊತೆಗೆ 1.5 ಬಟ್ಲು ತೊಗೊಂಡಿರೋ ರವೆ ಮತ್ತು 1 ಬಟ್ಲು ತೊಗೊಂಡಿರೋ ಅಕ್ಕಿ ಹಸಿಟ್ಟು, ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಮಿಕ್ಸ್ನ ನೀಟಾಗಿ ಎಲ್ಲ ಕಡೆ ಉಪ್ಪು ಖಾರ ಬೆರೆಯೋ ಹಾಗೆ ನೀಟಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಆದಮೇಲೆ ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸಿ, ಕಾದಿರೋ ಎಣ್ಣೆನ ಅದಕ್ಕೆ ಹಾಕಬೇಕು. ಚೆನ್ನಾಗಿ ಚಿಟಪಟ ಅನ್ಬೇಕು. ಅದು ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಬೇಕು. ಚೆನ್ನಾಗಿ ಕಲಸಾದ್ಮೇಲೆ ಈ ಥರ ಕೈಯಲ್ಲಿ ಹಿಡಿದಾಗ ಅದು ಗಟ್ಟಿ ಆಗ್ತಿದೆ ಅಂದರೆ ಅದು ಹದ ಸರಿ. ಕೈಯಲ್ಲಿ ಹಿಡ್ದು ಚೆಕ್ ಮಾಡಾದ್ಮೇಲೆ ಆ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿ ಚಪಾತಿ ಹಿಟ್ಟಿನಿಂದ ಸಾಫ್ಟಾಗಿ ನಾನೀಗ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಈ ಥರ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಬೇಕು. ಈ ಥರ ಸಾಫ್ಟಾಗಿ ಕಲಸಾದ್ಮೇಲೆ 10 ನಿಮಿಷ ಆ ಹಿಟ್ಟು ನೆನೆಯೋಕ್ಕೆ ಬಿಡಬೇಕು. ಆಗ 10 ನಿಮಿಷ ನೆಂದಾದ್ಮೇಲೆ ಹಿಟ್ಟು ಇನ್ನೂ ಸಾಫ್ಟಾಗಿರುತ್ತೆ. ಆಗ ನಮಗೆ ಎಷ್ಟೇ ದಪ್ಪ ಉಂಡೆ ಬೇಕೋ ಅಷ್ಟು ಉಂಡೆನ ತಗೊಂಡು ನೀಟಾಗಿ ಎಲ್ಲೂ ಕ್ರ್ಯಾಕ್ ಬಿಡದೇ ಇರೋ ಹಂಗೆ ಚೆನ್ನಾಗಿ, ಈಗ ನಾನು ಸೆಲ್ಫ್ ಮೇಲೆ ಮಾಡ್ತಾಯಿದ್ದೀನಿ, ಅಥವಾ ನೀವು ಯಾವ್ದಾರ ಬಟರ್ ಪೇಪರ್ ಮೇಲೆ ಮಾಡಿದ್ರು ಬೆಸ್ಟ್. ಈ ಥರ ಚೆನ್ನಾಗಿ ಉರುಳಿಸ್ತಾ ಇರಬೇಕು. ಹಿಟ್ಟನ್ನ ಚೆನ್ನಾಗಿ ಉರುಳಿಸ್ತಾ ಈ ಥರ ದೊಡ್ಡಕ್ಕೆ ಮಾಡ್ಕೊಬೇಕು. ದೊಡ್ಡಕ್ಕೆ ಮಾಡ್ಕೊಂಡ್ಮೇಲೆ ನಮ್ಗೆ ಯಾವ ಥರ ಎಷ್ಟು ದಪ್ಪ ಬೇಕೋ ಅಷ್ಟನ್ನು ತಗೊಂಡು ನಮ್ಮ ಬೆಳ್ಳಲ್ಲೇ ಸುತ್ತಕೊಂಡ್ರೆ ಕೋಡ್ಬಳೆ ಶೇಪ್. ಈ ಥರ ಕೋಡ್ಬಳೆ ಶೇಪ್ಗೆ ಎಲ್ಲವನ್ನು ಒಟ್ಟಿಗೆ ಮಾಡಿಟ್ಕೊಂಡ್ರೆ ಬೇಗ ಕರಿಬೋದು. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಒಂದು ಸೈಡಲ್ಲಿ ಎಣ್ಣೆನ ಕಾಯೋಕ್ಕೆ ಇಟ್ಟು ಅದಕ್ಕೆ ಒಂದೊಂದಾಗಿ ನೀಟಾಗಿ ಎಲ್ಲೂ ಗ್ಯಾಪ್ ಬಿಟ್ಕೊಳ್ದಂಗೆ ನೀಟಾಗಿ ಸೀಲ್ ಮಾಡಿ ಒಂದೊಂದಾಗಿ ಕಾಯ್ತಿರೋ ಎಣ್ಣೆ ಒಳಗಡೆ ಬಿಟ್ಕೊಂಡು ಲೈಟ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಗುಳ್ಳೆ ಬರಬೇಕಾದ್ರೆ ಕೈನ ಆಡಿಸ್ಬಾರ್ದು. ಮೀನ್ಸ್ ಜಾಲರಿ ತೊಗೊಂಡು ಆಡಿಸ್ತೀವಲ್ಲ, ಆ ಥರ ಆಡಿಸಿದ್ರೆ ಅದು ಬಿಟ್ಕೊಂಡ್ಬಿಡುತ್ತೆ. ಆ ಥರ ಈಗ ಚೆನ್ನಾಗಿ ಅದನ್ನು ಕೈ ಆಡಿಸ್ಕೊಂಡು ಬ್ರೌನ್ ಬಂದ ಮೇಲೆ ನೀಟಾಗಿ ಹೊರಗಡೆಗೆ ತೊಗೊಂಡ್ರೆ ಘಮ ಘಮ ಅಂತಿರೋ ಕೋಡ್ಬಳೆ ರೆಡಿ. ಇಷ್ಟೇ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.